ಚೆನ್ನಣ್ಣ ತಟ್ಟೆ ಚೆನ್ನಾಗಿ ತೊಳೆದು ಊಟ ತತ್ತಾರಣ್ಣ. ಟ್ರಿಬಲ್ ಎಕ್ಸ್ ಗಂಧನೇ ಗಂಧ. ಏನಮ್ಮ ನನ್ನ ಚಿಕ್ಕಮ್ಮನ ಮಗಳೇ, ಕೊಟ್ಟೋದನ್ನೆಲ್ಲ ಬಿಟ್ಬಿಟ್ಯಾ? ನನ್ನ ಹತ್ರ ಯಾರು ಮಾತಾಡಲ್ಲ. ಬಾ ಶಿವೋ ಶಿವೋ ಹೊಟ್ಟೆ ಸುಳ್ಳೆ. ಚೆನ್ನ ಎಷ್ಟೋಯ್ತು? ಬೇಗ ತಗೊಂಬಾರೋ ಬೇಗ. ಓಹೋ ಬಿಸಿ 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 ಬಿಸಿ. ಅಯ್ಯೋ ಬೆಂಕಿನ ಲೇ ಚೆನ್ನ, ಬೆಂಕಿ ಕಂಡನ್ ಯಾಕೋ ತಂದಿಟ್ಟೆ? ತಿನ್ನೋಕೆ. ಯಾಕೋ ನನ್ನ ಮಗನೇ, ಮನೇಲಿ ಅಕ್ಕಿ ಬೇಳೆ ತರಕಾರಿ ಏನೂ ಇಲ್ವಾ? ಎಲ್ಲ ಇದೆ, ಆದ್ರೆ ಇನ್ಮೇಲೆ ನಿಮ್ಗೆ ಇದನ್ನೇ ಕೊಡೋದು. ಏಯ್, ನನ್ನ ಏನಂತ ತಿಳ್ಕೊಂಡಿದ್ಯಾ? ಯಾಕೆ ತಂದಿಟ್ಟೆ ಬೆಂಕಿನ? ನಿಮ್ ಹೊಟ್ಟೆಲಿ ಈಗ್ಲೇ ಉರಿತಾ ಇರೋ ಬೆಂಕಿ ಜೊತೆ ಇದು ಸೇರ್ಕೊಂಡಿಂದ ಸುರಿಲಿ ಅಂತ. ಉರಿಯುತ್ತೆ. ನನ್ನ ಕೈಯಿಂದ ಬಾಟ್ಲಿ ಕಿತ್ಕೊಂಡಾಗ್ಲೇ ನಿನ್ನ 4 ಬಾರಿಸಿದ್ರೆ ಈ ಮಾತಾಡ್ತಿದ್ದ? ನೀವು ನನಗೆ ಚಿತ್ರ ಹಿಂಸೆ ಕೊಟ್ರು ಸರಿ, ನಾನ್ ನಿಮ್ಮನ್ನ ಕುಡಿಯಕ್ ಬಿಡಲ್ಲ. ನೋಡು, ನನ್ನ ಮನ್ಸಿಗೆ ಸರಿ ಅನ್ಸಿದ್ದನ್ನ ನಾನು ಮಾಡ್ತೀನಿ. ನನ್ನನ್ನು ಕುಡಿಬೇಡ ಅಂತ ಹೇಳಕ್ಕೆ ನೀನ್ ಯಾರು ಅಂತೀನಿ? ನಾನ್ ನಿಮ್ಗೆ ಯಾರು ಅಲ್ಲ. ಮದ್ವೆ ಆದಾಗ್ಲಿಂದ ನೀವಿದೇ ಮಾತಾನೆ ಹೇಳ್ತಾ ಇರೋದು. ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ನೀವ್ ನನ್ ಗಂಡ ಅಂತಾನೆ ನಾನ್ ತಿಳ್ಕೊಂಡಿರೋದು. ಇನ್ಮೇಲೆ ನೀವು ಕುಡಿಯೋದ್ ಬಿಡೋದಕ್ಕೋಸ್ಕರ ನಾನ್ ಯಾವ ತ್ಯಾಗ ಮಾಡಕ್ಕೂ ಸಿದ್ಧವಾಗಿದ್ದೀನಿ. ಕೆಲಸ ಮಾಡಿದ್ರಿ ಅದಕ್ಕೆ ತಮಾಷೆಗೆ ಹೇಳ್ತೀನಿ ಅಂತ ಬೆಂಕಿ ತಂದಿದ್ದೆ ನೀವೇ ಕಾಲಿಕ್ ಬಿಡೋದ? ನಮ್ಮ ಮಗನೇ, ಇದೆಲ್ಲ ನಿಂದೇನಾ ಸೆಟಪ್? ನೀನ್ ಹೋಗಿ ಬಾಯಿ ಮುಚ್ಕೊಂಡು ಬಿದ್ಕೋದು, ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ಏನ್ ಮಾಡ್ತೀನಾ? ಅದಕ್ಕೆ ಬೆಂಕಿಲ್ ಕಾಲಿಟ್ರು ನಾನು ತಲೆನೇ ಇಟ್ಬಿಡ್ತೀನಿ. ನಿನ್ ತಲೆಯಲ್ಲಿ ಏನಿದೆ ಅಂತ ತಂದಿಡ್ತೀಯ? ಇನ್ನೇನಾದ್ರೂ ಇದ್ರೆ ಅದು ನೀಡು. ಅಯ್ಯೋ, ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ದೀನಲ್ಲ, ನನ್ಗೆ ತಗೊಂಡು ಹೊಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇತ್ಲಲ್ಲಿ ಒಂದ್ ಹಳೆ ಎಕಡ ಇಟ್ಟಿದ್ದೀನಿ, ತೆಗೆದು 4 ಹೊಡ್ಕೋ, ಸ್ವಲ್ಪನಾದ್ರೂ ಬುದ್ಧಿ ಬರುತ್ತೆ. ಹೋಗ್ ಕರ್ಕೊಂಡು ಹೋಗು. ನನ್ನ ಮಗ ನನ್ಗೆ ಬೆಂಕಿ ತಂದಿಟ್ಟಿದ್ದಾನಲ್ಲ, ಏನನ್ನೋದು ಇವನ್ನ. ನಿಮ್ದೆಲ್ಲ ಮುಗೀತು ಅಂತ ಕಾಣುತ್ತೆ. ನಿನಗೆ ಬೇಡವಾ? ಪರವಾಗಿಲ್ಲ, ಸ್ವಲ್ಪನೇ ಇದೆ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ದೇವ್ರೆ, ನೀನೇ ನನಗೆ ಒಳ್ಳೆ ಬಾಳ್ವೆ ಕೊಡ್ತೀನಿ ಅಂತ ನಿರ್ಣಯ ತಗೊಂಡ್ಮೇಲೆ ನಾನು ನನ್ನ ಹೆಂಡತಿ ಜೊತೆ ಸಂತೋಷವಾಗಿ ಬಾಳ್ತೀನಿ. ಇವತ್ತಿನಿಂದ ನಾನು ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ, ಇದು ಸತ್ಯ. ಅಪ್ಪ, ಇದು ದೇವಸ್ಥಾನ. ಒಳಗ್ ಬರೋರು ನಿನ್ ಬಾಯಿನ ಹುಂಡಿ ಅಂತ ತಿಳ್ಕೊಂಡು ಕಾಸು ಹಾಕ್ಬಿಡ್ತಾರೆ ಅಷ್ಟೇ. ಬಾಯಿನ ಗುರು, ನೀನ್ ಕುಡಿಯೋದ್ ಬಿಟ್ಬಿಟ್ಟ ಅಂದ ತಕ್ಷಣ ನನಗೆ ಕುಡಿಯೋದ್ ಸಂತೋಷ ಆಗ್ತಿದೆ ಗುರು. ಕಾಲಕ್ಕೆ ಗೆಜ್ಜೆ ಕಟ್ಕೋ. ಎಲ್ಲೋ ಬಟ್ಟೆ ಒಣಗಾಕಿದ್ನಲ್ಲ, ಎಲ್ಲಿ?
ನೋಡಿ ಅಮ್ಮ, ಇವ್ನು ನನ್ನೊಬ್ಬನೇ ಮಗ. ಹೆಸರು ನಮಸ್ಕಾರ. ಹನುಮಂತ ಅಂತ. ನೋಡಿದ್ರೇನೆ ಗೊತ್ತಾಗುತ್ತಲ್ಲ. ಹೇಗೆ ಗೊತ್ತಾಗತ್ತೆ ಸರ್? ತಾವು ಕೈ ಮುಗಿಯೋ ವರ್ಷೆ ನೋಡಿ. ಆ? ಬಾಲ ಏನು ಕಾಣ್ತಾ ಇಲ್ವಲ್ಲ? ಚೇಚೆ ಹಾಗೇನೂ ಇಲ್ಲ, ಬೇಕಾದ್ರೆ ನೀವೇ ನೋಡಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಾರ್, ತಾವು ಈ ಮನೆಗೆ ಬಂದಿರೋ ವಿಷಯ ಏನು ಅಂತ ನಾನು ತಿಳ್ಕೊಬೋದಾ? ನಾವು ಈ ಮನೆಗೆ ಹೆಣ್ಣೋಡಕ್ಕೆ ಅಂತ ಬಂದಿದೀವಿ. ಓಹೋ, ಇದೇ ಮೊದಲನೇ ಮನೆನಾ? ಇಲ್ಲ 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 ಇಲ್ಲ, ಈಗಾಗ್ಲೇ 200-300 ಮನೆ ಆಗೋಯ್ತು, ಆದ್ರೆ ಒಂದು ಸೆಟ್ ಆಗ್ಲಿಲ್ಲ. ಸೆಟ್ ನಿಮಗಾಗ್ಲಿಲ್ವೋ ಅಥವಾ ಅವ್ರಿಗಾಗ್ಲಿಲ್ವೋ? ಹೆಣ್ಣೋಡ ನೆಪದಲ್ಲಿ ವರ್ಷ ಪೂರ್ತಿ ಬಿಟ್ಟಿ ಊಟ ಅನ್ನಿ. ನಾವು ಕೇಳದೆ ಇದ್ರು ಅದೇ ಆಗುತ್ತೆ ಬಿಡಿ. ಹೌದೌದು, ಈಗ್ಲೂ ಅದೇ ನಡೆಯುತ್ತೆ. ಈಗ ಬೋಣಿಗೆ ಕಾಪಿ ಕೊಡ್ತಾರೆ, ಕುಡೀರಿ. ತಗೊಳ್ಳಿ. ಹೋಟ್ಲಲ್ಲಿ ಸಪ್ಲೈರ್ ಕೆಲಸ ಮಾಡ್ತಿದ್ರಾ? ಪಾಪ ಅವ್ರಿಗೆ ತೊಂದರೆ ಆಗ್ಬಾರ್ದಲ್ಲ ಅಂತ ನಾನೇ ಸಪ್ಲೈ ಮಾಡಿದೆ. ಈಗ ಕಾಪಿ ಕೊಟ್ಟೋದ್ಲಲ್ಲ, ಅವಳು ಯಾರು ಅಂತ ಗೊತ್ತಾ? ಅದೇ ನಾನ್ ನೋಡಕ್ ಬಂದಿರೋಳು ಇವಳೆ ತಾನೇ? ದೇವರಾಣೆಗ್ಲು ಅಲ್ಲ. ಮತ್ತೆ ಅವಳೇ ನನ್ನ ಹೆಂಡತಿ. ಸಿನಿಮಾ ನೋಡಿದ್ಯಾ? ಓ ನೋಡಿದಿರಿ, ಅದು ಇವಳೇನ ಹೀರೋಯಿನ್? ಅವಳೇ ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿ ಕಣಯ್ಯ. ಹೋಗ್ಲಿ ಕೂತ್ಕೋ. ಬೊಂಬೆಗೆ ಸೀರೆ ಓಡಿಸಿದ್ರು ತಾಳಿ ಕಟ್ಬಿಡ್ತೀಯ ನೀನು. ಹುಡುಗಿ ಇನ್ನು ನೋಡ್ಲಿಲ್ವಲ್ಲ, ಅದಕ್ಕೆ ಆತರ ಪಡ್ತಿದ್ದಾನೆ. ಹೋಗ್ಲಿ ಬಿಡಿ. ಹೌದು, ಎಲ್ಲಮ್ಮ ನಿಮ್ ಮಗಳು ಕಾಣಿಸ್ತಾ ಇಲ್ಲ? ಟೈಪಿಂಗ್ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಅದೇನಮ್ಮ ಪೇಪರ್ ಮೇಲೆ ಕಡಗಡ ಪಡಬಡ ಅಂತ ಕುಟ್ಟಲ್ಲಮ್ಮ. ಅದೇ ಕುಟ್ಟೋದ್ ನಂಗೂ ಕಲ್ಸಿದೀರಾ? ಹಂಗೆ ಒಂದ್ ಕೆಲ್ ಅಕ್ಕಿ ಕುಟ್ಟೋದ್ನ ಕಲ್ಸಿ. ಅವಳಿಗೆ ಬರ್ದೇ ಇದ್ರು ಪರವಾಗಿಲ್ಲ, ನಾನು ಕಲಿಸ್ತೀನಿ. ರೈಸ್ ಮಿಲ್ ಅಲ್ಲಿ ಕೆಲಸ ಮಾಡ್ತಿದ್ರಾ? ಅವನಿಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ಹುಡುಗಿ ಹುಡುಕ ಕೆಲಸ ಇದೆಯಲ್ಲ. ಇರ್ಲಿ. ಸಾರ್ ಏನ್ ಓದಿದ್ದಾರೆ? ಅದೇನೋ ABC ಅಂತ ಓದಿದ್ದಾನೆ. ABC ಅಲ್ಲ ಪಾಪ, BSc. BSc ನಾ? ಅಷ್ಟೊಂದು ಓದ್ರೆ ನಮ್ಮೂರಲ್ಲಿ ಒಳ್ಳೆ ಕೆಲಸ ಸಿಕ್ಕತ್ತಲ್ಲ. ಕೆಲಸ ಎಲ್ಲಿ ಎಲ್ಲಿ? ನಾಟಕದ ಕಂಪನಿಯಲ್ಲಿ. ಅದೆಲ್ಲ ಬೇಡ, ಬೇಕಾದಷ್ಟು ಆಸ್ತಿ ಇದೆ, ಎಲ್ಲ ಇವನ ಹೆಸರಿಗೆ ಬರ್ದಿದ್ದೀನಿ. ಅಯ್ಯೋ ಪಾಪ. ಈಗ ವಿಷಯಕ್ ಬನ್ನಿ. ವ್ಯಾಪಾರನೇ. ಸಾರ್ನ ಎಷ್ಟಕ್ ಮಾರ್ತೀರಾ? 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಅದ್ರ ಮೇಲೆ ಏನಾದ್ರೂ ಕುದುರಿದ್ರೆ ಕೂತ್ಕೊಳ್ಳೋಣ. ಹಾರ್ಮೋನಿಯಂ ಮೇಸ್ಟ್ರಿ ಇದ್ದಾಗಿದ್ದಾನೆ, ಇವನಿಗೆ 1 ಲಕ್ಷ ರೂಪಾಯಿ. ಏನು? ಏನಿಲ್ಲ, ಸಾರ್ ಕನ್ನಡಕ ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ರೇಟ್ ನ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದೆ. ನೋಡ, ನೀ ಏನೇ ಹೇಳಿದ್ರು ನನ್ ಮಗಳನ್ನ ಈ ಗಂಡಿಗೆ ಕೊಡೋದು ಜ್ಞಾಪಕ ಇಟ್ಕೋ. ಅದು ಸಾಧ್ಯ ಇಲ್ಲ. ಹಾಗೆ ನೋಡ್ಬೇಡಿ ಸರ್, ನೀವು ಕಂಡ್ಬಿಟ್ರೆ ಭಯ ಆಗುತ್ತೆ. 10 ಪೈಸಾ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದೀನಿ. ನಿಮ್ ತಂಗಿನ ಸುಖ ಕಾಪಾಡ್ತೀನಿ, ನಾನು ನಂಬಿ ಸರ್. ಅಣ್ಣ, ಇವ್ರು ತುಂಬಾ ಒಳ್ಳೆಯವರು, ಖಂಡಿತ ನನ್ ಕೈ ಬಿಡೋದಿಲ್ಲ. ನಿಮ್ಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಾನೇ ಈ ಮದ್ವೆಗೆ ಒಪ್ಕೊಂಡೆ. ನಮ್ಗೆ ಆಶೀರ್ವಾದ ಮಾಡಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಅಯ್ಯೋ ಚಿಕ್ಕಮ್ಮ, ಇನ್ನಿನ್ ಬೇಳೆಕಾಳು ಏನು ಬೇಯಲ್ಲ, ಎಲ್ಲ ಮುಗ್ದೋಯ್ತು. ಆಶೀರ್ವಾದ ಮಾಡಿ ಪುಣ್ಯನಾದ್ರ ಕಟ್ಕೋ. ಎಲ್ಲಿ ಹನುಮಂತು? ಸರ್ ಇಲ್ಲಿದ್ಯಾ? ಇರು. ಸ್ವಾಮಿ, ಇವಳೇ ನನ್ ತಂಗಿ. 3 ಕಾಸು ಖರ್ಚಿಲ್ದೆ ಮದುವೆ ಮುಗಿಸ್ಕೊಂಡ್ ಬಂದಿದ್ದಾರೆ. ಈಗ ತಮ್ಮ ಗಂಡನ ರೇಟ್ ಎಷ್ಟು ಅಂತ ಹೇಳಿದ್ರೆ ಕುದುರಿಸಬಹುದು. ಹನುಮಂತು ಫ್ಯಾಮಿಲಿ ಸಮೇತ ರಾಮ ಮಂದಿರಕ್ಕೆ ರವಾನಿ. ನೀವ್ ಒಳಗೋಗಿ ಹೋಗಿ. ಆಪತ್ತು. ಯಾಕೋ, ಏನಾಯ್ತು? ಮನೋಹರ ಅವ್ನ್ ತಂಗಿನ ಕರ್ಕ ಬಂದವನೆ, ನೀನ್ ನೋಡ್ಬೇಕು ಅಂತ ಹೇಳ್ಕಳ್ಸವನೆ. ಏನು? ನಾನು ಅವನು ಹೋಗಿ ನೋಡ್ಬೇಕಂತ? ಯಾಕೆ? ನಿನಗೊಂದು ಸಿಹಿ ಸುದ್ದಿ ಹೇಳೋಣ ಅಂತಾನೆ ಇಲ್ಲಿ ಕರ್ಸಿದ್ದು. ಸಿಹಿ ಸುದ್ದಿನ ಖಾರ ಸುದ್ದಿನ ಅದೇನಂತ ಬೇಗ ವಾಂತಿ ಮಾಡ್ಬಿಟ್ಟು ಹೋಗಯ್ಯ. ಲೋ ಚಡ್ಡಿ, ನಿಮ್ ಗುರು ಚಿಕ್ಕ ಮನೆಯಲ್ಲಿರೋ ಈ ಹೆಂಡತಿಗೆ ತಂದೆ ಆಗ್ತಿದ್ದಾನೆ ಗೊತ್ತಾ? ಈ ವಿಷಯ 4 ಜನಕ್ಕೆ ಗೊತ್ತಾಗಿ ಪಂಚಾಯತಿ ಕಟ್ಟೆ ಹತ್ತಿ ನಿನ್ನ ಮರ್ಯಾದೆ ಹಾಳಾಗೋದ್ ಬೇಡ ಅಂತ ನಾನ್ ಹೇಳ್ತೀನಿ. ನೀನೇನ್ ಹೇಳ್ತೀಯಾ? ಓಹೋ, ಇದ ಸಮಾಚಾರ. ಇದು ಬಿಸಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಮಮ್ಮ? ಆದ್ರ ಅವಳು 2 ಲಕ್ಷ ಕಮ್ಮಿ ಒಪ್ತಾ ಇಲ್ವಲ್ಲ? ಯಾವ್ದಕ್ ಮಮ್ಮ? ಆ ಭಾಷಣ್ಗೆ. ಹೈತರಿಕೆ ಕಾಸ್ ಸಿಕ್ಕತ್ತೆ ಅಂದ್ರೆ ಸಾಕು, ಕಾಗೆ ಗುಬೆಗ ಅಭಾಷ್ ಮಾಡಿಸ್ಬಿಡ್ತೀರಾ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಹೌದು, ನಾನ್ ಏನು ಮಾಡ್ಲಿಲ್ವಲ್ಲ, ಇದೆಲ್ಲ ಹೇಗಾಯ್ತು? ಏನು ಮಾಡ್ದೆ? ಅವಳು ಸುಮ್ನೆ ಹೊಟ್ಟೆ ಬಂದ್ಬಿಡತ್ತಾ? ಹೊಟ್ಟೆಗೆ ಬಟ್ಟೆ ತುರ್ಕೊಂಡ್ರೆ ದಪ್ಪ ಕಾಣ್ತದ ಗೊತ್ತಾ? ಹೈತರಿಕೆ, ಇದು ನನ್ ಬುದ್ಧಿಗೊಳಿಲಿಲ್ಲ ನೋಡು. ಮಾಡೋಣ, ಚಿಚ ಮಾಡೋಣ. ನಿನ್ ಹೊಟ್ಟೆಲ್ ಬೆಳಿತಿರೋ ಮಗು ಗಂಡೋ ಹೆಣ್ಣು ಅಂತ ನೋಡೋಣ. ಯಾಕೆ ಯೋಚನೆ ಮಾಡ್ತೀಯಾ? ನೋಡೋಣ, ನೋಡ್ಬಿಡ್ತೀನಿ. ದಿಂಬು ಇರ್ಲಿ. ಏನು ಮಾಮ, ಈ ಹಳೆ ದಿಂಬನ್ನ ಇಟ್ಕೊಂಡ ನನ್ನಿಂದ 2 ಲಕ್ಷ ರೂಪಾಯಿ ವಸೂಲಿ ಮಾಡಕ್ ನೋಡ್ದೆ?
ಇದನ್ನ ಗುಜರಿಗೆ ಹಾಕಿದ್ರು 2 ರೂಪಾಯಿ ಸಿಕ್ಕಲ್ಲ ಗೊತ್ತಾ? ಹಾ ನೀನ್ ಬುದ್ಧಿವಂತ ಅಂತ ತಿಳಿದೆ. ನಾನು ಸ್ವಲ್ಪ ಬುದ್ಧಿ ಓಡಿಸಿದೀನಿ, ಅಲ್ಲಿ ನೋಡು. ಮಮ್ಮ ಕಿಲೋ ಕಿಲೋ ಅಲ್ಲೋಡ್ಗುರು ಅವ್ರಿಬ್ರು ಹುಚ್ಚಾಗೋತಾರೆ ಹೆಂಗ್ ಓಡೈತಾವ್ರೆ. ಈ ವಿಷಯ ಸೊತ್ತಲ್ಲಿರೋ ನಮ್ಮಪ್ಪ ಹೆಸರಾಗೇನ ಗೊತ್ತಾಗಿದ್ರೆ ಅಯ್ಯಪ್ಪ ಅಂತ ನಕ್ಕೊಂಡು ಓಡ್ ಬಂದ್ಬಿಡೋನು. ಅಲ್ಲ ಹೋಗಿ ಹೋಗಿ ಅವಳಿಂದ ನಾ ಬೀಳೋದು ಚಿಂದಂತ ಅಂತೀನಿ ಮನೇಲಿ ಇಟ್ಕೊಂಡು ಈ 3 ಕಾಸ್ಗೂ ಬೇಡದಿರೋ ಮುಸಂಡಿಗಳಿಂದ ಬಿದ್ದಿದ್ದಲ್ಲ. ಈ ವಿಷಯ ಊರ್ ಜನಕ್ಕೆ ಗೊತ್ತಾಗಿದ್ರೆ ನಿನ್ ಮರುವಾದ ಏನಾಗಿರೋದು. ಆ ಪುಣ್ಯಾತ್ಕಿತಿ ನಮ್ಮತ್ಗೆ ನನ್ ಗಂಡ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ತನ್ನ ಮೈ ಮೇಲೆ ಇದ್ದು ಒಡವೆ ಎಲ್ಲ ಬಿಚ್ಕೊಟ್ಲು. ಇಂಥ ಒಂದ್ ಒಳ್ಳೆ ಗುಣ ಆ ಚಿಕ್ಕ ಮನೇಲಿರೋ ಕಳ್ಳನೇಟ್ರು ಬರ್ತಿತ್ತಾ? ನಿಜ ಚೆನ್ನ, ಇದನ್ನೆಲ್ಲ ಯೋಚನೆ ಮಾಡಿನೇ ಮತ್ತೆ ನನ್ನ ಮನೆಗೆ ಬಂದಿತ್ತು. ಯಾಕೆ ಇನ್ನೂ ಒಂದ್ 6 ತಿಂಗಳು ಅವಳ ಜೊತೆಲೇ ಇದ್ದು 1 ಡಜನ್ ಮಕ್ಕಳ ಜೊತೆ ಒಟ್ಟಿಗೆ ಬರ್ಬಾರ್ದಾಗಿತ್ತು. ಅಲ್ಲ ಅತ್ತಿಗೆ ಜೊತೆ ನೀನ್ ಇನ್ನು ಮುಂದರ್ದಿರೋದೇನು ಕಾಣ್ತಾ ಇಲ್ವಲ್ಲ, ಅದಕ್ಕೆ ಹಂಗಂದೆ. ಹೌದಲ್ವಾ?